ಯಾವಾಗ್ಲೂ ಅದು ಕಫ ಅಲ್ಲ, ಅರ್ಥ ಆಯ್ತಾ? ಯಾಕೆ ಹೇಳಿ? ಯಾವಾಗ್ಲೂ ನೋಡಿ, ಈ ತರ ಸ್ವಲ್ಪ ಟ್ವಿನ್ ಮಕ್ಳುಗಳು ಮತ್ತೆ ಹುಟ್ಟಿದಾಗ ಸ್ವಲ್ಪ ವೆಯ್ಟ್ ಕಮ್ಮಿ ಇರೋಂಥ ಮಕ್ಳುಗಳು ಹುಟ್ಟಿದ್ಮೇಲೆ ನಮ್ಗೆ ಇಲ್ಲಿ ಅನ್ನನಾಳ ಅಂತ ಇರುತ್ತೆ, ಹಾಲು ಕುಡಿತೀವಲ್ಲ ನಾಳ, ಅನ್ನನಾಳದಿಂದ ಹೋಗಿ ಏನಾಗುತ್ತೆ, ಜಠರಕ್ಕೆ ಹೋಗುತ್ತೆ, ಆಯ್ತಾ? ಅನ್ನನಾಳಕ್ಕೂ ಜಠರಕ್ಕೂ ಒಂದು ಕನೆಕ್ಷನ್ ಇರುತ್ತೆ. ಕನೆಕ್ಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಬಾಗ್ಲು ಅಂತ ತಿಳ್ಕೊಂಡಿದ್ದ ನಿಮ್ಮ ಭಾಷೆಯಲ್ಲಿ ಬಾಗ್ಲು ಅಂತ. ಆ ಬಾಗ್ಲು ನೋಡಿ, ನಮ್ಮ ಬಾಗ್ಲು ಒಂದ್ ಕಡೆ ಓಪನ್ ಮಾಡ್ಬೋದು, ಇನ್ನೊಂದ್ ಕಡೆ ಓಪನ್ ಆಗುತ್ತಾ, ಕ್ಲೋಸ್ ಆಗುತ್ತಲ್ವಾ? ಆ ಕಡೆಯಿಂದ ಹಿಂಗ್ ಓಪನ್ ಮಾಡ್ಬೋದು, ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ವಾಪಸ್ ತೆಗಿಬೇಕು, ಆ ಕಡೆ ಓಪನ್ ಆಗಲ್ವಲ್ಲ. ಹಂಗೆ ನಾವು ಕುಡ್ದಿದ್ದ ಹಾಲು ಒಳಗಡೆ ಹೋಗುತ್ತೆ, ಮಗು ಹಾಲು ಕುಡ್ದಿದ್ದು ಜಠರಕ್ಕೆ. ಬಟ್ ಉಲ್ಟಾ ಸ್ವಲ್ಪ ಏನಾದ್ರು ನಾವು ಡೌನ್ ಮಾಡಿದ್ರೆ ಹೊಟ್ಟೆ ಒಳಗಿಂದ ಗಂಟ್ಲಿಗೆ ಬರಲ್ಲ. ಆ ರೀತಿ ದೇವರು ಮೆಕ್ಯಾನಿಸಮ್ ಮಾಡಿದನಲ್ಲಿ. ಬಟ್ ಈ ತರ ಚಿಕ್ಕ ವೆಯ್ಟ್ ಇರುವಂತ ಮಕ್ಳುಗಳು ಮತ್ತೆ ಟ್ವಿನ್ ಮಕ್ಳುಗಳಿಗೆ ಆ ಸ್ವಲ್ಪ ಡೋರ್ ಸ್ವಲ್ಪ ಲೂಸ್ ಇರುತ್ತೆ, ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಮಗುನ ಫ್ಲಾಟ್ ಆಗಿ ಮಲಗಿಸ್ಬಿಟ್ರೆ ಹೊಟ್ಟೆ ಒಳಗಿರೋ ಹಾಲು ಬಾಯಿಗೆ ಬರ್ತಿರ್ತದೆ, ಮೂಗಿಗೆ ಬರುತ್ತೆ. ಆ ಹಾಲು ಏನಾಗಿರುತ್ತೆ, ಸ್ಟಮಕ್ ಅಲ್ಲಿ ನಮಗೆ ಗ್ಯಾಸ್ಟ್ರಿಕ್ ಜ್ಯೂಸ್ ಜೊತೆ ಆಸಿಡ್ ಇರ್ತದಲ್ಲ, ಅದ್ರ ಜೊತೆ ಮಿಕ್ಸ್ ಆಗಿರುತ್ತಲ್ವಾ, ಇಲ್ಲಿ ಬಂದಾಗ ಗಂಟ್ಲು ಇರಿಟೇಟ್ ಮಾಡ್ತಿರುತ್ತೆ. ಆವಾಗ ಗೊರಗೊರ ಅಂತ ಬರುತ್ತೆ, ಮೂಗ್ ಕಟ್ಟೋದು, ಗೊರಗೊರ ಅನ್ನೋದು, ಯಾವಾಗ ಕೆಮ್ಮೋದು, ಅದನ್ನೆಲ್ಲ ಕಫ ಅನ್ಕೊಳ್ಳೋದಲ್ಲ. ಅದಕ್ಕೇನ್ ಪರಿಹಾರ? ಹಾಲು ಕುಡಿದ್ಮೇಲೆ ತೇಗಿಸ್ಬೇಕು, ಮಗುನ ತೇಗಲೇಬೇಕು ಅನ್ನೋದು ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಗುನ ಎತ್ಕೊಂಡು ಒಂದು 10-15 ನಿಮಿಷ ಓಡಾಡ್ಬೇಕು, ಹಿಂಗ್ ಬೆನ್ನು ಸರ್ಕೊಂಡು. ಆಮೇಲೆ ಮಲಗಿಸ್ಬೇಕಾದ್ರೆ ಸ್ವಲ್ಪ ಭುಜದಿಂದ ತಲೆಗೆ ಹೈಟ್ ಅಲ್ಲಿ ಮಲಗಿಸ್ಬೇಕು, ಒಂದು 30 ಡಿಗ್ರಿ ಆಂಗಲ್ ಅಂತ ನಾವು ಹೇಳ್ತೀವಿ ನಮ್ಮ ಬುಕ್ಸ್ ಅಲ್ಲಿ. ಸ್ವಲ್ಪ ಆಗ ಮಲಗಿಸಿದಾಗ ಹೊಟ್ಟೆ ಒಳಗಿರೋ ಹಾಲು ಬಾಯಿ ಬರೋಲ್ಲ. ಅವಾಗ ಏನಾಗುತ್ತೆ, ಮಗು ಚೆನ್ನಾಗಿ ನೆಮ್ಮದಿಯಾಗಿ ಮಲಗುತ್ತೆ, ಮತ್ತೆ ಇದು ವೆಯ್ಟ್ ಗೇನು ಚೆನ್ನಾಗಿ ಆಗುತ್ತೆ. ಒಂದೊಂದ್ಸರಿ ಏನಾಗುತ್ತೆ, ವಾಂತಿ ಆಗಿರೋ ಹಾಲು ಲಂಗ್ಸಿಗೆ ಹೋಗೋ ಚಾನ್ಸಸ್ ಇರ್ತದೆ, ನಾವು ಆಸ್ಪಿರೇಷನ್ ಅಂತ ಹೇಳ್ತೀವಿ. ಆ ತರ ಲಂಗ್ಸಿಗೆ ಹೋಗ್ಬಿಟ್ಟ ಕಫ ಆಗುತ್ತೆ, ಅಂದ್ರೆ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು, ಲಂಗ್ಸ್ ಇನ್ಫೆಕ್ಷನ್ ಆಗ್ತದೆ. ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ಕೊಬೇಕು. ಓಕೆ, ನಾವು ಮಗು ಚೆನ್ನಾಗಿ ಸಾಕ್ತಾ ಇದ್ದೀರಾ, ಸಾಕಿ. ಬಟ್ ಈ ತರ ರ್ಯಾಷಸ್ ಅಂತ ಏನ್ ಹೇಳ್ತಿರಲ್ಲ, ಇದು ಕೆನೆ ಮೇಲೆಲ್ಲ ಗುಳ್ಳೆಗಳು, ಇದು ಸರ್ವೇ ಸಾಮಾನ್ಯ, ಅರ್ಥ ಆಯ್ತಾ? ಇದು ಸರ್ವೇ ಸಾಮಾನ್ಯ. ಪ್ರತಿಯೊಂದು ಮಕ್ಳಿಗೂ 1 ತಿಂಗಳು ಆಸುಪಾಸಲ್ಲಿ ಈ ತರ ಬಂದು ಹೋಗುತ್ತೆ, ಫಿಸಿಯಾಲಜಿಕಲ್ ರ್ಯಾಷಸ್ ಅಂತ ಹೇಳ್ತೀವಿ. ನಾವು ಸ್ನಾನ ಮಾಡಿದ್ಮೇಲೆ ಒಂದು ಒಳ್ಳೆ ಮಾಯಿಶ್ಚರೈಸಿಂಗ್ ಕ್ರೀಮ್ ನ, ಬೇಬಿ ಕ್ರೀಮ್ ನ ಹಚ್ಕೊಳ್ಳೋದು ಒಳ್ಳೇದಷ್ಟೇ. ನೀನು ಪೌಡರ್ ಗಿೌಡರ್ ಎಲ್ಲ ಹಾಕಬಾರ್ದು, ಪೌಡರ್ ಎಲ್ಲ ಹಾಕೋದು, ಸಾಂಬ್ರಾಣಿ ಹೊಗೆ ಕೊಡೋದು, ಅವೆಲ್ಲ ಏನು ಮಾಡಬಾರ್ದು. ಓಕೆ, ಸೊ ತುಂಬಾ